ಅವರು ತುಂಬಾ ಬೇಜಾರಾಗಿದ್ದಾರೆ. ಈ ಕುರಿತು ಏನಾದರೂ ನಮ್ಮ ಜೊತೆ ಏನು ಮಾತಾಡಿದ್ರು? ನೋಡಿ, ಅದು ಬೇಜಾರಲ್ಲ, ಅದು ಜವಾಬ್ದಾರಿ. ಇವತ್ತಿನ ದಿನ 1983ರಿಂದ ವಿಧಾನಸಭೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದಿರತಕ್ಕಂಥದ್ದು ಇವತ್ತೆಲ್ಲ ಅವರ ಅನುಭವದಲ್ಲಿ. ಯಾಕಂದರೆ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ್ ಅರಸು ಅವರು ಇವತ್ತು 6ನೇ ತಾರೀಕಿಗೆ ಜನವರಿ 6ಕ್ಕಿನ್ನ ಬರೀ ಕೇವಲ 3 ದಿನ ಹೋದರೆ ಇವತ್ತು ಆಗ್ತಾಯಿದೆ. ಏನಾಗ್ತದಪ್ಪ ಅಂದರೆ ಆಗಬಾರ್ದಾಗಿತ್ತು, ಹಿಂಗಾಯಿತು ಅಂತಂತೇಳಿ ಒಂದು ಮನಸ್ಸಿಗೆ ಬರ್ತೈತೆ ಎಲ್ಲದಕ್ಕೂ ಕೂಡ. ಏನಿವೆ ಅದನ್ನು ಬಳ್ಳಾರಿ ಮೇಲೆ ಅಂದರೆ ಸಾಹೇಬ್ರು ಭಾಳ ಪ್ರೀತಿ ಯಾವಾಗಲೂ ಕೂಡ. ಯಾಕಂದರೆ ಇದು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು, ಇದು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು ಬ್ರದರ್. ಇದು ಹೆಬ್ಬಾಗಿಲು ಚೆನ್ನಾಗಿರ್ಬೇಕು ಅಂತೇಳಿ ಖಂಡಿತ ಅದಕ್ಕೋಸ್ಕರನೇ ಪ್ರೀತಿ ಹಿಂಗಾಗ. ಯಾಕಂದರೆ ಇವತ್ತು ಯಶಸ್ವಿನ ಇವತ್ತು ಸುಮಾರಾಗಿ ದೇವರಾಜ್ ಅರಸು ಅವರು ಜನವರಿ 6ಕ್ಕೆ ರೆಕಾರ್ಡ್ ಕೂಡ ಆಗ್ತಕ್ಕಂಥದ್ದು ಇವತ್ತು ಆಗಿದ್ದಾವೆ. ಇಲ್ಲ ಸರ್, ಮುಂದೆ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಯಾವುದೇ ಇಲ್ದಂಗೆ ಇವತ್ತು ಇಂದಿನ ಒಂದು ದಿನಗಳು ಏನಿದ್ದಾವೆ ಅದನ್ನು ಮರುಕಳಿಸೋಂಥದ್ದು, ಜನರಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಇವತ್ತು ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ಬಂದಾಗ ಇವತ್ತು ಏನೈತೆ ನಾವೆಲ್ಲ ಮಾಡೋಣ. ಆದರೆ ಸಂವಿಧಾನದ ವ್ಯವಸ್ಥೆ ನಮಗೆ ಸ್ಥಾನಮಾನ ಕೊಟ್ಟಂಗೆ ಅದಕ್ಕೆ ನಡ್ಕೊಂಡಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಅದನ್ನು ಖಂಡಿತವಾಗ್ಲೂ ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿಗೆ ಎಲ್ಲ ಸೇರಿಬಿಟ್ಟು ಒಂದು ಒಳ್ಳೆಯ ನೆಮ್ಮದಿ ವಾತಾವರಣ ಆಗಿರೋಕ್ಕೆ ಒಂದು ಸರಿ ಆಗ್ತಿರ್ತಾವೆ ಘಟನೆಗಳು ಎಲ್ಲರೂ ಕೂಡ. ಆಯಿತು, ಇದೇನು ಆಗಿರೋ ಕೆಟ್ಟ ಘಟನೆ ಅಂತ ಮರೆತ್ಕೊಂಡು ಮುಂದಿನ ದಿನದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ನಾವು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಗೆ ನೆಮ್ಮದಿ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ನಿಮ್ಮ ಮೂಲಕ ಇದೇನಾಗಿರ್ತಕ್ಕಂಥ ಕ್ಷಮೆ ಕೋರಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ಮಾಡ್ಕೊಂಡು ಹೋಗೋಣ ಅಂತಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಅವರು ತುಂಬಾ ಬೇಜಾರಾಗಿದ್ದಾರೆ. ಈ ಕುರಿತು ಏನಾದರೂ ನಮ್ಮ ಜೊತೆ ಏನು ಮಾತಾಡಿದ್ರು? ನೋಡಿ, ಅದು ಬೇಜಾರಲ್ಲ, ಅದು ಜವಾಬ್ದಾರಿ. ಇವತ್ತಿನ ದಿನ 1983ರಿಂದ ವಿಧಾನಸಭೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದಿರತಕ್ಕಂಥದ್ದು ಇವತ್ತೆಲ್ಲ ಅವರ ಅನುಭವದಲ್ಲಿ. ಯಾಕಂದರೆ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ್ ಅರಸು ಅವರು ಇವತ್ತು 6ನೇ ತಾರೀಕಿಗೆ ಜನವರಿ 6ಕ್ಕಿನ್ನ ಬರೀ ಕೇವಲ 3 ದಿನ ಹೋದರೆ ಇವತ್ತು ಆಗ್ತಾಯಿದೆ. ಏನಾಗ್ತದಪ್ಪ ಅಂದರೆ ಆಗಬಾರ್ದಾಗಿತ್ತು, ಹಿಂಗಾಯಿತು ಅಂತಂತೇಳಿ ಒಂದು ಮನಸ್ಸಿಗೆ ಬರ್ತೈತೆ ಎಲ್ಲದಕ್ಕೂ ಕೂಡ. ಏನಿವೆ ಅದನ್ನು ಬಳ್ಳಾರಿ ಮೇಲೆ ಅಂದರೆ ಸಾಹೇಬ್ರು ಭಾಳ ಪ್ರೀತಿ ಯಾವಾಗಲೂ ಕೂಡ. ಯಾಕಂದರೆ ಇದು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು, ಇದು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು ಬ್ರದರ್. ಇದು ಹೆಬ್ಬಾಗಿಲು ಚೆನ್ನಾಗಿರ್ಬೇಕು ಅಂತೇಳಿ ಖಂಡಿತ ಅದಕ್ಕೋಸ್ಕರನೇ ಪ್ರೀತಿ ಹಿಂಗಾಗ. ಯಾಕಂದರೆ ಇವತ್ತು ಯಶಸ್ವಿನ ಇವತ್ತು ಸುಮಾರಾಗಿ ದೇವರಾಜ್ ಅರಸು ಅವರು ಜನವರಿ 6ಕ್ಕೆ ರೆಕಾರ್ಡ್ ಕೂಡ ಆಗ್ತಕ್ಕಂಥದ್ದು ಇವತ್ತು ಆಗಿದ್ದಾವೆ. ಇಲ್ಲ ಸರ್, ಮುಂದೆ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಯಾವುದೇ ಇಲ್ದಂಗೆ ಇವತ್ತು ಇಂದಿನ ಒಂದು ದಿನಗಳು ಏನಿದ್ದಾವೆ ಅದನ್ನು ಮರುಕಳಿಸೋಂಥದ್ದು, ಜನರಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಇವತ್ತು ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ಬಂದಾಗ ಇವತ್ತು ಏನೈತೆ ನಾವೆಲ್ಲ ಮಾಡೋಣ.